ನಂಬಿಕೆ ಭಕ್ತಿ ಆಧ್ಯಾತ್ಮದ ಸಂಗಮದ ಪುಣ್ಯಕ್ಷೇತ್ರ ಪ್ರಯಾಗರಾಜ್ ಕುಂಭ ಮೇಳವಾಗಿದ್ದು ಬೀದರ್ ಜನತೆಗಾಗಿ ಅತ್ಯಂತ ಕಡಿಮೆ ದರದಲ್ಲಿ ಆರ್ಆರ್ ಟೂರ್ಸ್ ಮತ್ತು ಟ್ರಾವೆಲ್ಸ್ ವತಿಯಿಂದ ಪವಿತ್ರ ಪುಣ್ಯಕ್ಷೇತ್ರವಾದ ಪ್ರಯಾಗರಾಜ್ ಯಾತ್ರೆಗೆ ವ್ಯವಸ್ಥೆ ಮಾಡಲಾಗಿದೆ. 9 ದಿವಸಗಳ ಕಾಲ ಈ ಪ್ರವಾಸವಿರುತ್ತಿದ್ದು ಫೆಬ್ರವರಿ 20ರಂದು ಸಾಯಂಕಾಲ ಜನವಾಡ ರಸ್ತೆ ಮಾರ್ಗದಲ್ಲಿರುವ ಹನುಮಾನ್ ದೇವಸ್ಥಾನದಿಂದ ಈ ಯಾತ್ರೆಗೆ ಚಾಲನೆ ದೊರಕಲಿದೆ ಎಂದು ಆರ್ಆರ್ ಟೂರ್ಸ್ ಮತ್ತು ಟ್ರಾವೆಲ್ಸ್ನ ರಾಮರಾವ್ ಕುಲಕರ್ಣಿ ಅವರು ಮಾತನಾಡಿ ತಿಳಿಸಿದ್ದಾರೆ. ಫೆಬ್ರವರಿ 26 ಇದು ಕೊನೆಯ ದಿವಸ ಕುಂಭ ಮೇಳದ ಶಾಹಿ ಸ್ನಾನ ಕೊನೆಗೊಳ್ಳುತ್ತದೆ. ಹಾಗಾಗಿ ಬಂದಂತಹ ಯಾತ್ರಾರ್ಥಿಗಳಿಗೆ ಭಕ್ತಾದಿಗಳಿಗೆ ಶಾಹಿ ಸ್ನಾನ ಜೊತೆಗೆ ಅಲ್ಲಿ ಇರಲಿಕ್ಕೆ ವ್ಯವಸ್ಥೆ, ಊಟದ ವ್ಯವಸ್ಥೆ ಕೂಡ ಕಲ್ಪಿಸಲಾಗ್ತಾ ಇದೆ. ಅತಿ ಮುಖ್ಯವಾಗಿ ಸೀನಿಯರ್ ಸಿಟಿಜನ್ಸ್ ಇದ್ರೆ ಅವರ ಹಿತದೃಷ್ಟಿಯಿಂದಾಗಿ ಸೆಮಿ ಸ್ಲೀಪರ್ ವ್ಯವಸ್ಥೆ ಮಾಡ್ತಾ ಇದ್ದೇವೆ. ತೀರ್ಥ ಪ್ರಸಾದ ವ್ಯವಸ್ಥೆಯನ್ನು ಕಲ್ಪಿಸಲಾಗ್ತಾ ಇದೆ. ಪ್ರಯಾಗರಾಜ್ ಯಾತ್ರೆಯ ಜೊತೆಗೆ 6 ಜ್ಯೋತಿರ್ಲಿಂಗ, ಮಥುರಾ, ವೃಂದಾವನ, ಶ್ರೀಕೃಷ್ಣ ಜನ್ಮಸ್ಥಳ ಪ್ರವಾಸ ಕೂಡ ಕೈಗೊಳ್ಳಲಾಗ್ತಾ ಇದೆ. ಹಾಗಾಗಿ 144 ವರ್ಷಕ್ಕೊಮ್ಮೆ ಬರುವ ಈ ಕುಂಭ ಮೇಳದಲ್ಲಿ ಭಾಗವಹಿಸಲು ಯಾತ್ರೆಯ ಸದುಪಯೋಗ ಪಡೆದುಕೊಳ್ಳುವುದಾಗಿ, ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಿ ಪುನೀತರಾಗುವ ಅವಕಾಶ ಪಡೆದುಕೊಳ್ಳುವುದಾಗಿ ಈ ಮೂಲಕ ರಾಮರಾವ್ ಕುಲಕರ್ಣಿ ಅವರು ಮಾತನಾಡಿ ಮನವಿಯನ್ನ ಮಾಡಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಸ್ಥಳ ಮೋಹನ್ ಮಾರ್ಕೆಟ್ನಲ್ಲಿರುವ ಬೀದರ್ನ ರೈಲ್ವೆ ಸ್ಟೇಷನ್ನ ರಸ್ತೆ ಮಾರ್ಗದಲ್ಲಿರುವ ಸಿಎಂಸಿ ಕಾಂಪ್ಲೆಕ್ಸ್ನ ಶಾಪ್ ನಂಬರ್ 24ರಲ್ಲಿರುವ ಕಚೇರಿಗೆ ಬಂದು ಸಂಪರ್ಕಿಸಬಹುದಾಗಿದೆ. ಜೊತೆಗೆ ಬುಕಿಂಗ್ ಆಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ ರವಿ ಪಾಠಕ್ ಅವರ ಮೊಬೈಲ್ ಸಂಖ್ಯೆ 9845787263 ಈ ನಂಬರ್ಗೆ, ಜೊತೆಗೆ ರಾಮರಾವ್ ಕುಲಕರ್ಣಿ ಅವರ ಮೊಬೈಲ್ ಸಂಖ್ಯೆ 9980141151, ಜೊತೆಗೆ ಜಯಾ ಪಾಠಕ್ ಅವರ ಮೊಬೈಲ್ ಸಂಖ್ಯೆ 9496488440 ಈ ನಂಬರ್ಗೆ ಸಂಪರ್ಕಿಸಬಹುದಾಗಿದೆ ಎಂದು ರಾಮರಾವ್ ಕುಲಕರ್ಣಿ ಅವರು ಮಾತನಾಡಿ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ರವಿ ಪಾಠಕ್, ಜಯಾ ಪಾಠಕ್ ಅವರು ಉಪಸ್ಥಿತರಿದ್ದರು. ನಮಸ್ಕಾರ. ಬೀದರ್ ಮಹಾಜನತೆಗೆ ಆರ್ಆರ್ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ವತಿಯಿಂದ ಪ್ರಯಾಗರಾಜ್ ಯಾತ್ರೆ ಹಮ್ಮಿಕೊಂಡಿದ್ದು 9 ದಿನಗಳ ಕಾಲ ನಮ್ಮ ಈ ಪ್ರವಾಸ ಇರುತ್ತದೆ. ದಿನಾಂಕ 20ರಂದು ಸಾಯಂಕಾಲ ಒಂದು ಜನವಾಡ ಹನುಮಾನ್ ದೇವಸ್ಥಾನದ ಆವರಣದಿಂದ ಪ್ರಾರಂಭಗೊಂಡು ಸುಮಾರು 9 ದಿನಗಳವರೆಗೆ ಈ ಒಂದು ಯಾತ್ರೆ ಇರುತ್ತದೆ. ಈ ಒಂದು ಆಫೀಸ್ ಏನಪ್ಪ ಅಂತಂದ್ರೆ ಬೀದರ್ ರೈಲ್ವೆ ಸ್ಟೇಷನ್ ರೋಡು, ಮೋಹನ್ ಮಾರ್ಕೆಟ್, CMC ಕಾಂಪ್ಲೆಕ್ಸ್ನಲ್ಲಿ ಶಾಪ್ ನಂಬರ್ 24 ಅಂತ ಆಫೀಸಿಗೆ ಬಂದು ಸಂಪರ್ಕಿಸಬಹುದು. ಆಯಿತು. ಇನ್ನೊಂದೇನಪ್ಪ ಅಂದ್ರೆ ವಿಶೇಷ ಅಂತಂದರೆ ಕುಂಭಮೇಳ ಅಂತಂದರೆ ನಾವು 26ನೇ ತಾರೀಕು ಶಾಹಿ ಸ್ನಾನ ಅಂತ ಏನು ಕರಿತೀವಿ, ಆ ಶಾಹಿ ಸ್ನಾನ ದಿವಸ ಕೊನೆಗೊಳ್ಳೋದು ಅವತ್ತು ಅಂತಿಮ ದಿನವಾಗಿರುತ್ತದೆ. ಹಾಗಾಗಿ ನಾವು 26ನೇ ತಾರೀಕು ನಾವು ಪ್ರಯಾಗರಾಜನಲ್ಲಿ ಇರತಕ್ಕಂಥ ಒಂದು ವ್ಯವಸ್ಥೆ ಮಾಡಿರ್ತದೆ. ಇದರಲ್ಲಿ ಏನಪ್ಪ ಅಂತಂದರೆ ಬಂದಂಥ ಯಾತ್ರಾರ್ಥಿಗರಿಗೆ ಒಂದು ಒಳ್ಳೆಯ ಊಟದ ವ್ಯವಸ್ಥೆ ಹಾಗೂ ಅವರಿಗೆ ರೆಸ್ಟ್ ಮಾಡೋಕ್ಕೂ ಕೂಡ ಒಂದು ಸಾಮೂಹಿಕ ವ್ಯವಸ್ಥೆ ಕೂಡ ಒಂದು ಇದರಲ್ಲಿ ಲಭ್ಯವಾಗಿರುತ್ತದೆ. ಇದರಲ್ಲಿ ಏನಪ್ಪ ಅಂದರೆ ವಿಶೇಷವಾಗಿ ವಯಸ್ಕರಿಗೆ ಭಾಳ ಇಂಪಾರ್ಟೆಂಟ್ ಕೊಟ್ಟಿರ್ತಕ್ಕಂಥದ್ದು. ಯಾಕಂದ್ರೆ ಸೀನಿಯರ್ ಸಿಟಿಜನ್ ಅಂತಂದರೆ ಅಲ್ಲಿ ಭಾಳಷ್ಟು ಜನರಿಗೆ ಭಾಳ ತೊಂದರೆ ಆಗಿರ್ತದಂಥ ಒಂದು ದೃಷ್ಟಿಯಿಂದ ಈಗ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಒಂದು ಸೆಮಿ ಸ್ಲೀಪರ್ ಒಂದು ಬಸ್ಸನ್ನು ಇಟ್ಕೊಂಡು ನಾವು ನಮ್ಮದೇ ಆದಂಥ ಮನೆಯಲ್ಲಿ ಯಾವ ರೀತಿ ಆದಂಥ ಅಡುಗೆ ಏನಪ್ಪ ಊಟ ಏನು ಮಾಡುತ್ತಿರ್ತೀವಿ, ಅದೇ ರೀತಿಯಾಗಿ ಒಂದು ಯಾತ್ರಾರ್ಥಿ ಪ್ಲೇಸ್ನಲ್ಲಿ ಒಂದು ತೀರ್ಥ ಪ್ರಸಾದ ಒಂದು ವ್ಯವಸ್ಥೆ ಕೂಡ ನಾವು ಹಮ್ಮಿಕೊಂಡಿದ್ದೀವಿ. ಹಾಗೆ ವಿಶೇಷವಾಗಿ ಈ ಒಂದು ಯಾತ್ರೆಯಲ್ಲಿ 6 ಜ್ಯೋತಿರ್ಲಿಂಗವಿರುತ್ತದೆ. 6 ಜ್ಯೋತಿರ್ಲಿಂಗ ಒಂದು ಪ್ರಯಾಗರಾಜು, ಒಂದು ಮಥುರಾ, ಮತ್ತೇನಪ್ಪ ಅಂದರೆ ಶ್ರೀಕೃಷ್ಣ ಜನ್ಮಸ್ಥಳವಾಗಿರ್ತಕ್ಕಂಥ ಒಂದು ವೃಂದಾವನ ಕೂಡ ಆಗಿರುತ್ತದೆ. ಹಾಗಾಗಿ ದಯಮಾಡಿ ಯಾರಾದರೂ ಬರಬೇಕು. ಯಾಕಂದರೆ ಬುಕ್ಕಿಂಗ್ ಆದರೂ ಆಲ್ಮೋಸ್ಟ್ ಆಗಿ ಸ್ಪೀಡ್ ಆಗ್ತಾಯಿದೆ. ನೀವು ಈ ಒಂದು ಯಾತ್ರೆಯ ಒಂದು ಸದುಪಯೋಗ ತಾವನ್ನು ಪಡೆದುಕೊಂಡು ಒಂದು ಪುಣ್ಯ ಒಂದು ನಮ್ಮ ತ್ರಿವೇಣಿ ಸಂಗಮ ಒಂದು ಮಹಾಕುಂಭ ಏನೋ 144 ವರ್ಷದ ನಂತರ ಏನೋ ಬರುತ್ತೆ, ಆ ಒಂದು 144 ವರ್ಷದ ಒಂದು ಪುಣ್ಯ ಸ್ನಾನವನ್ನು ಮಾಡಿ ಎಲ್ಲರೂ ಪುನೀತರಾಗಬೇಕೆಂದು ಬೀದರ್ ಮಹಾಜನತೆಯಲ್ಲಿ ಕಳಕಳಿಯಿಂದ ವಿನಂತಿ ಮಾಡುತ್ತೇನೆ.